ಪ್ರೀತಿ ಅಂದರೆ ಅರ್ಥ ಗೊತ್ತೇನೋ ನಿನಗೆ? ಲೇ ಅಯೋಗ್ಯ, ಪ್ರೀತಿನ ಕ್ರೂರತನದಿಂದ ಪಡ್ಕೋಬೋದು ಅಂತ ಯಾರೋ ನಿಂಗೆ ಹೇಳಿಕೊಟ್ಟಿದ್ದು? ಒಂದು ಜೀವವನ್ನು ತೆಗೆದು ಪ್ರೀತಿ ಪಡಿಬೇಕು ಅನ್ನೋದು, ಪ್ರೀತಿಯಲ್ಲಿ ನೀನು ಏನೋ ಸಾಧನೆ ಮಾಡಿದ್ಯಾ? ಪ್ರೀತಿಯಿಂದ ಗೆಲ್ಲಬೇಕು ಅಂತ ಹಿಂದೆಯಿಂದ ಹೇಳ್ಕೊಂಡಿದ್ದಾರೆ. ಪ್ರೀತಿಯಲ್ಲಿ ಏನಿರಬೇಕು? ನಂಬಿಕೆ ಇರಬೇಕು. ನನ್ನ ಪ್ರೀತಿ ಮಾಡದೇ ಇರೋ ಹುಡುಗಿನ ಅವಳಿಗೆ ಬೇರೆಯವರಿಂದ ತೊಂದರೆ ಬಂದರೂ ಕೂಡ ಕಾಪಾಡೋ ಅಂಥವನಾಗಬೇಕು ನಿಜವಾದ ಪ್ರೇಮಿ ಅಂದರೆ. ಈ ಥರ ಪ್ರಾಣ ತೆಗಿಯೋನಾಗಬಾರ್ದು ಅಲ್ರಿ. ನನಗೆ ಸಿಗದೇ ಇರೋ ಹುಡುಗಿ ಇನ್ಯಾರಿಗೂ ಸಿಗಬಾರ್ದು ಅಂತ ಪ್ರಾಣ ತೆಗೆಯೋದು ಎಷ್ಟು ಸರಿ? ಅದೇ ನಿನ್ನೆ ಇವತ್ತು ಕಾಲಕ್ಕೂ ಇಂಥ ಎಷ್ಟೋ ಘಟನೆಗಳು ನಡೀತಾನೆ ಇರ್ತವೆ. ನಾವು ಅವತ್ತಿನ ದಿನ ಅಥವಾ ಅದೊಂದು ವಾರ ಆ ಘಟನೆಯ ಬಗ್ಗೆ ಮಾತಾಡ್ಬಿಟ್ಟು ಎಲ್ಲ ಮರ್ತೋಗ್ತೀವಿ. ಮತ್ತೆ ಇನ್ನೊಂದು ಘಟನೆ ಬಂದಾಗ ಮಾತ್ರ ಮತ್ತೆ ಎಲ್ಲರೂ ಈ ಥರ ಬಂದು ಜನಗಳ ಮುಂದೆ ಮಾತಾಡ್ತೀವಿ. ನಮ್ಮ ಆತಂಕಗಳನ್ನು ಹೊರಗಡೆ ಹಾಕ್ತೀವಿ. ಒಳಗಡೆ ತುಂಬ ಕೋಪ ಇದೆ, ಆದರೆ ತೋರ್ಸೋಕ್ಕಾಗ್ತಿಲ್ಲ. ಏನು ಮಾಡೋದು ನೋಡಿ. ನಮ್ಮ ಮನೆ ಮಗಳನ್ನು ಒಂದು ವ್ಯಾಸಂಗ ಮಾಡಿಸಿ, ಅಂದರೆ ವಿದ್ಯಾಭ್ಯಾಸ ಕೊಡಿಸಿ ಒಂದು ಉನ್ನತ ಮಟ್ಟಕ್ಕೆ ತೊಗೊಂಡೋಗ್ಬೇಕು ಅಂತ ಎಲ್ಲ ಪೋಷಕರಲ್ಲೂ ಆಸೆ ಆಕಾಂಕ್ಷೆಗಳಿರುತ್ತೆ. ಇಂಥ ಘಟನೆಗಳಾದರೆ ಯಾರು ಮಗಳನ್ನು, ಅಂದರೆ ಹೆಣ್ಣು ಮಗಳನ್ನು ಓದಿಸ್ಲಿಕ್ಕೆ, ಅಂದರೆ ಹೆಚ್ಚಿನ ವಿದ್ಯಾಭ್ಯಾಸ ಕೊಡಿಸ್ಲಿಕ್ಕೆ ಮುಂದೆ ಬರ್ತಾರೆ ಹೇಳಿ? ಸಾಕು, ಒಂದು 10ನೇ ತರಗತಿ ತನಕ ಓದಿಸೋದು, ಆಮೇಲೆ ತಮ್ಮ ಕೈಲಾದಷ್ಟು ದುಡ್ಡನ್ನು ಕೂಡಿಟ್ಟು ಆ ಮಗಳಿಗೆ ಒಂದು ಮದುವೆ ಮಾಡಿ ಸುರಕ್ಷಿತವಾಗಿ ಗಂಡನ ಮನೆಗೆ ಕಳಿಸೋದು. ಇಷ್ಟರಲ್ಲೇ ಇದು ಬಿಡ್ತಾರಲ್ವ? ಹೌದ್ರಿ. ನಿನ್ನೆ ಘಟನೆ ಹುಬ್ಳಿಯಲ್ಲಿ ನಡೀತಲ್ಲ, BVB ಕಾಲೇಜಲ್ಲಿ, ಎಷ್ಟು ಘೋರ ಅಲ್ವಾ? BCA ಅಂದರೆ BCAನ ಈ ಫಯಾಜು ಮತ್ತು ಕೊಲೆಯಾದ ವಿದ್ಯಾರ್ಥಿನಿ ಇದ್ದಾಳಲ್ಲ ನೇಹಾ ಹಿರೇಮಠ್ ಒಟ್ಟಿಗೆ ಓದಿರ್ತಾರೆ. ಅಂದರೆ BCAಯಲ್ಲಿ ಇವನು ಕೂಡ ಆ ನೇಹಾ ಹಿರೇಮಠ್ ಜೊತೆ ಓದ್ತಾ ಇರ್ತಾನೆ. ಅನೇಕ ಸಲ ತನ್ನ ಪ್ರೀತಿಸು ಅಂತ ಕಿರುಕುಳ ಕೊಟ್ಟಿರ್ತಾನೆ. ಆಗ ಆ ನೇಹಾ ಹಿರೇಮಠ್ ಇದನ್ನು ತನ್ನ ಯಾರು ಲೆಕ್ಚರರ್ಸ್ ಆಗ್ಬೋದು, ಆ ಪ್ರಾಂಶುಪಾಲರಾಗ್ಬೋದು, ಅವ್ರ ಗಮನಕ್ಕೆ ತಂದು ಆ ಫಯಾಜ್ನ ಕರೆದು ವಾರ್ನ್ ಕೂಡ ಮಾಡಿರ್ತಾರೆ. ಆದರೂ ಈ ಫಯಾಜ್ ಏನು ಮಾಡ್ತಾನೆ, ಇವಳನ್ನು ಮತ್ತೆ ಕಾಡ್ಸೋದನ್ನ ನಿಲ್ಲಿಸೋದೇ ಇಲ್ಲ. ಆಗ ಮನೆಯವ್ರ ತನಕ ಹೋಗುತ್ತೆ ವಿಷಯ. ಮನೆಯವರು ಕೂಡ ಕರೆದು ಅವನಿಗೆ ಬುದ್ಧಿವಾದ ಹೇಳಿರ್ತಾರೆ. ಮತ್ತು ಈ ಫಯಾಜ್ನ ತಂದೆ ತಾಯಿ ಬಳಿ ಕೂಡ ಮಾತಾಡಿರ್ತಾರೆ. ಅದಕ್ಕೆ ಅವರು ಕೂಡ ಇವನಿಗೆ ಬುದ್ಧಿವಾದ ಹೇಳಿರ್ತಾರೆ. ಆಮೇಲೆ ಈ ಫಯಾಜ್ನ ತಂದೆ ತಾಯಿಗಳು ಏನು ಅನಕ್ಷರಸ್ಥರಲ್ಲ. ಒಂದು ಸರ್ಕಾರಿ ಶಾಲೆಯಲ್ಲಿ ಇಬ್ಬರು ಮಾಸ್ಟರ್ಗಳಾಗಿ, ಅಂದರೆ ಮೇಷ್ಟ್ರುಗಳಾಗಿ ಕೆಲಸ ಮಾಡ್ತಿದ್ದಾರೆ. ಎಂಥ ಘೋರ ಅಲ್ವೇನ್ರಿ? ಅಲ್ಲ, ಓದ್ಲಿಕ್ಕೆ ಬಂದವರು ಓದಬೇಕು. ಅದು ಬಿಟ್ಟು ಈ ಪ್ರೀತಿ ಪ್ರೇಮ ಅನ್ನೋದು ಅದು ಸಹಜ ಬಿಡಿ. ಪ್ರೀತಿ ಪ್ರೇಮ ಆಗುತ್ತೆ, ಒಬ್ಬರ ಮೇಲೆ ಅಫೆಕ್ಷನ್ ಆಗುತ್ತೆ, ಅಟ್ರಾಕ್ಷನ್ ಆಗುತ್ತೆ, ಅದೆಲ್ಲ ಓಕೆ. ಆದರೆ ಇಂತಹ ಕೊಲೆಯಲ್ಲಿ ಅಂತ್ಯ ಆಗಬಾರ್ದು ಅಲ್ವಾ? ಎಷ್ಟು ಬೇಸರ ಆಗುತ್ತೆ. ಆ CCTV ಫುಟೇಜ್ ನೋಡ್ತಾ ಇದ್ದಾಗ ನಮಗೆ ಎಷ್ಟು ಭಯ ಆಗುತ್ತೆ ರೀ. ನಾವು ಹೇಗೆ ನಮ್ಮ ಮಕ್ಕಳನ್ನು ಈ ಥರ ಕಾಲೇಜ್ಗೆಲ್ಲ ಕಳಿಸೋದು? ಅಂದರೆ ಹೆಣ್ಣು ಮಕ್ಕಳ ಪೋಷಕರು ಖಂಡಿತ ಹೆದರ್ತಾರೆ ಅಲ್ವಾ? ಈ CC ಕ್ಯಾಮ್ರಾ ಅನ್ನೋದನ್ನು ಒಂದು ಹೇಳಬೇಕು. ಹೇಗಾಗ್ಬಿಟ್ಟಿದೆ ಈ CC ಕ್ಯಾಮ್ರಾ ಅಂತಂದರೆ, ಯಾವುದಾದ್ರು ಒಂದು ಘಟನೆಗಳು, ಇಂತಹ ಅನಾಹುತಗಳು ನಡೆದಾಗ ಅದಕ್ಕೆ ಸಾಕ್ಷ್ಯಾಧಾರವಾಗಿ ಬಳಸ್ಕೊಳ್ತಾ ಇದ್ದೀವಿ ಅಂದರೆ ನಮ್ಮ ಇಂಡಿಯಾದಲ್ಲಿ ಹೊರತು ತಕ್ಷಣಕ್ಕೆ. ಅಂದರೆ ಈ ಕಣ್ಗಾವಲು ಕ್ಯಾಮ್ರಾಗಳು ಅಂತ ಹೇಳ್ತೀವಿ. ಕಣ್ಗಾವಲು ಅಂದ್ರೇನು? ಎಲ್ಲಿ ಏನು ನಡೀತಿದೆ, ಅಷ್ಟೊಂದು ದೊಡ್ಡ ಕ್ಯಾಂಪಸ್ಸಲ್ಲಿ ಈಗ ಯಾರೋ ಒಬ್ಬರು ಅಕಸ್ಮಾತಾಗಿ ಕೆಳಗಡೆ ಬಿದ್ದರೂ ಅವರು ಆ ಗಮನಕ್ಕೆ, ಅಂದರೆ ಯಾವಾಗ ಬಿದ್ದ, ಹೇಗೆ ಬಿದ್ದ ಅಂತ ನಾವು CC ಕ್ಯಾಮ್ರಾವನ್ನು ನೋಡ್ತೀವಿ ಹೊರತು ಬಿದ್ದಿದ ತಕ್ಷಣ ಸ್ಪಂದಿಸುವಂಥ ಒಂದು ತಂಡಗಳಿಲ್ಲ ಅಂತ ನನ್ನ ಒಂದು ಅನಿಸಿಕೆ. ಅಂದರೆ ಇವಾಗ ಒಂದು ಪ್ರತಿಷ್ಠಿತ ಕಾಲೇಜು, ಆದರೆ ಆ ಕಾಲೇಜಲ್ಲಿ ನೀವು ಹೋಗಿ ಆ ವಾಚ್ಮ್ಯಾನನ್ನು ನೋಡಿ, ಅವನೊಂದು ಯೂತ್ ಆಗಿರಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಫ್ಯಾಕ್ಟ್ರಿಯಲ್ಲಿ ಏನು ಹೇಳ್ತೀವಿ, ಫ್ಯಾಕ್ಟ್ರಿಯಲ್ಲಿ ರಿಟೈರ್ಡ್ ಆಗಿರೋವಂಥ ಪರ್ಸನ್ಸ್ ಆಗಿರ್ಬೋದು, ಅಥವಾ ಒಂದು ವಯಸ್ಸಾದವರೇ ಆ ಗೇಟ್ ಮುಂದೆ ಇರ್ತಾರೆ. ಆದರೆ ಒಂದು ಸದೃಢವಾಗಿರೋವಂಥ ಒಂದಷ್ಟು ಯೂತ್ಸ್ಗಳು, ಒಂದು ಸೆಕ್ಯೂರಿಟಿ ಗಾರ್ಡ್ಗಳಿದ್ದು, ಈ CC ಕ್ಯಾಮ್ರಾಗಳು ಎಷ್ಟು ಆ ಕಾಲೇಜು ಸುತ್ತ ಇದೆಯೋ ಅದಷ್ಟಕ್ಕೂ ಒಂದು CC ಕ್ಯಾಮ್ರಾ, ಆ TV ರೂಮ್ ಅಂತ ಮಾಡಿ ಅದರಲ್ಲಿ ಎಲ್ಲೆಲ್ಲಿ ಏನೇನು ನಡೀತಿದೆ ಅನ್ನೋದಕ್ಕೆ ಒಬ್ಬರನ್ನ ಸೂಪರ್ವೈಸರ್ಗಳು ಹಾಕಿ, ಇಂಥ ವಿಷಯಗಳು ನಡೆದಾಗ ತಕ್ಷಣಕ್ಕೆ ಅಲ್ಲಿ ಧಾವಿಸಿ ಹೋಗುವಂಥ ಒಂದು ತಂಡಗಳನ್ನು ರಚನೆ ಮಾಡಿ
ಈ ಥರದ್ದೆಲ್ಲ ಮಾಡಬಹುದು. ಅಂದರೆ ನೀವು ಹೇಳ್ಬೋದು ಅದು ತಕ್ಷಣಕ್ಕೆ ಆಗೋಯ್ತು, ಅದನ್ನೇನು ಹೌದು ತಕ್ಷಣಕ್ಕೆ ಆಗೋಯ್ತು. ಅದಾದ ಮೇಲೆ ಅವನು ಅಲ್ಲಿಂದ ಪರಾರಿ ಆದಮೇಲೆ ಪಾಪ ಒಂದಷ್ಟು ಪ್ರೊಫೆಸರ್ಸ್ಗಳು ಎಲ್ಲ ಬಂದು ಮತ್ತು ಸ್ಟೂಡೆಂಟ್ಸ್ಗಳ ಸಹಾಯದಿಂದ ಆ ಹುಡುಗಿನ ಕಿಮ್ಸ್ ಹಾಸ್ಪಿಟ್ಲಿಗೆ ತೊಗೊಂಡೋಗೋ ಸಮಯದಲ್ಲಿ ಜೀವ ಹೋಗ್ಬಿಡುತ್ತೆ. ಅಂದರೆ ಸ್ಪಂದಿಸಿದ್ದಾರೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ಏನು ಹೇಳ್ತೀವಿ ಈಗ ನೋಡಿ, ಈಗ ಒಂದು ಕಾಲೇಜೋ ಒಂದು ಮಾಲೋ ಎಲ್ಲೋ ಒಂದು ಕಡೆ ಏನಾಗುತ್ತೆ, ಒಂದು ಫೈರ್ ಆದಾಗ ಅದಕ್ಕೆ ಬೇಕಾದಂಥ ಅಂದರೆ ಆ ಅಗ್ನಿ ಅವಘಡವನ್ನು ನಿಲ್ಲಿಸುವಂಥ ಒಂದಷ್ಟು ಸಲಕರಣೆಗಳಲ್ಲಿ ಅಲ್ಲಲ್ಲಿ ಇಟ್ಟಿರ್ತೀವಿ. ಅದೇ ಥರ ಇಂಥ ಕಾಲೇಜ್ಗಳಲ್ಲಿ ಇಂಥ ಘಟನೆಗಳು ಅಥವಾ ಬೇರೆ ಏನೋ ಘಟನೆಗಳಿಗೆ ಅದಕ್ಕೆ ಪೂರಕವಾಗಿ ಅಂದರೆ ಇದನ್ನು ಗಟ್ಟೋ ಒಂದು ದೃಷ್ಟಿಯಿಂದ ಒಂದಷ್ಟು ಸಲಕರಣೆಗಳನ್ನ ಇಡ್ಬೋದು. ಹೇಗೆ ಅಂತಂದರೆ ಇವಾಗ ನೋಡಿ, ಅವನು ಅದೇ ನೀವು CC ಫುಟೇಜಲ್ಲಿ ನೋಡ್ಬೋದು, ಆ ಹುಡುಗಿ ಪಾಪ ಹೆದರ್ಕೊಂಡು ಹಿಂದೆ ಹೋಗುತ್ತೆ, ಅವನು ಚಾಕು ತೆಗಿತಾನೆ, ಆಮೇಲೆ ಅದು ಹೋದಾಗ ಚುಚ್ತಾನೆ, ಆ ಹುಡುಗಿ ಕೆಳಗಡೆ ಬೀಳುತ್ತೆ, ಬಿಡದೆ ಚುಚ್ತಾ ಹೋಗ್ತಾನೆ. ಅಲ್ಲಿ ಏನಾದರೂ ಒಂದು ಏನು ಹೇಳ್ತೀವಿ ವಾಟರ್ ಫೈರ್ ಗನ್ಸ್ಗಳ ಥರ ಏನಾರು ಇದ್ದು ಅಂದರೆ ಒಂದಷ್ಟು ಈ ಹೋರಾಟಗಳನ್ನೆಲ್ಲ ನಡೆದಾಗ ಒಂದಷ್ಟು ಆ ಹೋರಾಟಗಾರನ ತಡಿಲಿಕ್ಕೆ ಬಳಸ್ತಾರಲ್ಲ, ಆ ವಾಟರ್ ಜೆಟ್ ಪೈಪ್ಸ್ಗಳ ಥರ ಇದ್ದು ಏನಾರು ಆ ಥರದ್ದು ನೋಡಿ, ನೀನು ಹೇಳ್ಬಿಡ್ತೀಯಪ್ಪ, ಆದರೆ ಅದನ್ನೆಲ್ಲ ಕಾರ್ಯರೂಪಕ್ಕೆ ತರೋದು ಹೇಗೆ? ಹಾಗೆ ನೋಡಿದ್ರೆ ನಮ್ಮ ದೇಶಕ್ಕೆ ಮಿಲ್ಟ್ರಿ ಅನ್ನೋ ಒಂದು ಇದನ್ನು ಹೇಗೆ ನಾವು ರಚನೆ ಮಾಡಿದ್ದೀವಿ. ಆಮೇಲೆ ಎಲ್ಲ ಕಾಲೇಜುಗಳಲ್ಲಿ NCCಗಳಿದ್ದಾವೆ, NSSಗಳಿದ್ದಾವೆ. ಈ NCCಗಳನ್ನ ಯಾರು ತಗೊಳ್ತಾ ಇದ್ದಾರೆ ಆ ಸ್ಟೂಡೆಂಟ್ಸ್ಗಳನ್ನೇ ಒಂದು ಅಂದರೆ ಏನು ಹೇಳ್ತೀವಿ ಆ ಶಿಫ್ಟ್ ವೈಸ್ ಆಗಿಯೋ ಹೇಗಾದರೂ ಮಾಡಿ ಈ ಥರದ ಒಂದು ಟೀಮ್ಗಳನ್ನ ರಚನೆ ಮಾಡಿದಾಗ ಒಂದಷ್ಟು ಅನಾಹುತಗಳನ್ನ ತಡಿಬೋದು. ಆದರೂ ಯುವಕರು ಯಾವ ಇದಕ್ಕೆ ಹೋಗ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ತುಂಬ ಈ ಸಂಗತಿಗಳ ಬೇಸರ ಆಗುತ್ತೆ. ಅವರ ತಾಯಿ ಯಾರು, ಈ ನೇಹಾ ಹಿರೇಮಠ್ ಅವ್ರ ತಾಯಿ ಗೀತಾ ಹಿರೇಮಠ್ ಹಾಸ್ಪಿಟ್ಲಲ್ಲಿ ಅಳ್ತಾ ಇದ್ದಾರೆ. ಅವನ್ನ ನನಗೆ ಕೊಡಿ, ನಾನೇ ಅವನ್ನ ಕೊಲೆ ಮಾಡ್ತೀನಿ ಅಂದರೆ, ಅವನ್ನ ಕೊಂದಾಕ್ತೀನಿ ಅಂದರೆ ಇರಲ್ವೇನ್ರಿ? 9 ತಿಂಗಳು ಹೊತ್ಕೊಂಡು ಹೆತ್ತು ಆ ಮಗುವನ್ನು ಹಾರೈಕೆ ಮಾಡಿ, ಆ ಮಗುವಿನ ತೊದಲು ನುಡಿ ಆಗ್ಬೋದು, ಮೊದಲು ನಡ್ಕೊಂಡು ಹೋಗಿದ್ದಾಗ್ಬೋದು, ಆ ಮಗುಗೆ ಆ ಚಿಕ್ಕ ಚಿಕ್ಕ ಬಟ್ಟೆಗಳನ್ನ ಹಾಕಿ ಆ ಕಿವಿಚುಚ್ಚೋ ಕಾರ್ಯಕ್ರಮ ಆಗ್ಬೋದು, ಆ ಮಗುಗೆ ನಾಮಕರಣ ಮಾಡಿದ್ದಿರ್ಬೋದು. ಅಂದರೆ ಎಷ್ಟೊಂದು ಖುಷಿ ಕೊಟ್ಟಿರುತ್ತೆ ಆ ಮಗು. ಇದು ಇವಾಗ ಯಾವುದು ಅದು ಒಂದು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ತಾಯಿಗೆ ಖುಷಿ ಕೊಟ್ಟಾಗ, ತಂದೆಗೆ ಖುಷಿ ಕೊಟ್ಟಾಗ ಅವ್ರಿಗಾಗಿರೋ ಖುಷಿಗಳು ಇದೆಲ್ಲ ನೆನಪು ಬಂದು ಅವ್ರಿಗೆ ಕೋಪ ಬರಲ್ವೇನ್ರಿ? ಬರೋದು ಸತ್ಯ ಅಲ್ವಾ? ಆಮೇಲೆ ಈ ನೇಹಾ ಹಿರೇಮಠ್ ಏನು ಒಂದು ಸಾಮಾನ್ಯ ಮನೆಯ ಮಗಳಲ್ಲ, ಒಂದು ಜನಪ್ರತಿನಿಧಿ. ನಿರಂಜನ್ ಹಿರೇಮಠ್ ಹುಬ್ಳಿ ಧಾರವಾಡ ಅವಳಿ ನಗರಗಳ ಒಂದು ಕಾರ್ಪೊರೇಟರ್. ಅಂಥವ್ರ ಮನೆಯ ಹುಡುಗಿಗೆ ಇಂತಹ ಒಂದು ಪರಿಸ್ಥಿತಿ ಬರುತ್ತೆ ಅಂದರೆ ನೀವೆಲ್ಲ ಏನು ಹೇಳಿ? ಇಲ್ಲ ರೀ, ಇದು ಎಲ್ಲೋ ಹೋಗ್ತಿದೆ ನೋಡಿ. ನಮ್ಮ ರಾಜಕಾರಣಿಗಳಿಗೂ ಒಂದು ಕಿವಿ ಮಾತು, ನಾನೇನು ದೊಡ್ಡವನಲ್ಲ, ಆದರೆ ಕಿವಿ ಮಾತು. ಯಾರನ್ನೋ ಓಲೈಕೆ ಮಾಡಲಿಕ್ಕೋಸ್ಕರ ನೀವು ಏನೇನೋ ಒಂದಷ್ಟು ಮಾತುಗಳನ್ನು ಆಡಬೇಡಿ. ಅದರಿಂದ ಏನಾಗುತ್ತೆ, ಸರ್ವ ಜನಾಂಗದ ಶಾಂತಿಯ ತೋಟ ನನ್ನ ಭಾರತ ಅಲ್ವಾ? ಅದು ಎಲ್ಲ ಧರ್ಮಗಳು, ಎಲ್ಲ ಜಾತಿಗಳು ಒಗ್ಗಟ್ಟಾಗಿದ್ದೀವಿ. ಈ ಸಣ್ಣ ಹುಡುಗರು ಏನು ಹೇಳ್ತೀವಿ, ಪುಂಡ್ರು ಅನ್ಬೇಕೋ, ಇವ್ರನ್ನ ಪೋಖ್ರಿಗಳು ಅನ್ಬೇಕೋ, ಏನು ಅನ್ಬೇಕೋ ಗೊತ್ತಾಗ್ತಿಲ್ಲ. ಅಂದರೆ ಅವನಿಗೆ ಒಂದು ಜವಾಬ್ದಾರಿಯುತವಾಗಿ ತನ್ನ ತಾಯಿ ತಂದೆ ಮೇಲೆ ಒಂದು ಗೌರವ ಇದ್ದಿದ್ರೆ ಈ ಕೆಲಸ ಮಾಡ್ತಿರ್ಲಿಲ್ಲ. ತನ್ನ ಗುರುಗಳ ಮೇಲೆ ಒಂದು ಗೌರವ ಇದ್ದಿದ್ರೆ ಈ ಕೆಲಸ ಮಾಡ್ತಿರ್ಲಿಲ್ಲ. ಸಮಾಜದ ಬಗ್ಗೆ ಭಯ ಇದ್ದಿದ್ರೆ ಈ ಕೆಲಸ ಮಾಡ್ತಿರ್ಲಿಲ್ಲ. ನಮ್ಮ ಕಾನೂನು ಕಠಿಣವಾಗಿದ್ದಿದ್ರೆ ಖಂಡಿತ ಈ ಕೆಲಸ ಮಾಡ್ತಿರ್ಲಿಲ್ಲ ರೀ ಅವನು. ಕಾನೂನು ಕಠಿಣವಾಗಲೇಬೇಕು, ಆವಾಗ ಇಂತಹ ಒಂದಷ್ಟು ಘಟನೆಗಳು ನಡೆಯಲ್ಲ. ನೇಹಾ ಹಿರೇಮಠ್ ಅನ್ನುವಂಥ ವಿದ್ಯಾರ್ಥಿನಿಗಳು ಪ್ರಾಣವನ್ನು ಕಳ್ಕೊಳ್ತಾ ಇರಲಿಲ್ಲ, ಮುಂದಕ್ಕೂ ಕಳ್ಕೊಳ್ಳಲ್ಲ. ನೋಡಿ, ಒಂದು ಸಣ್ಣ ಘಟನೆ ಹೇಳ್ತೀನಿ ನಿಮಗೆ. ದುಬೈಯಲ್ಲಿ ಅಂದರೆ ಅರಬ್ ಕಂಟ್ರಿಯಲ್ಲಿ ಏನಾಗುತ್ತೆ, ಒಂದು ಹುಡುಗ ಇನ್ನೊಂದು ಹುಡುಗನನ್ನು ಸಾಯಿಸಿಬಿಡ್ತಾನೆ. ಸಾಯಿಸಿದ ಮೇಲೆ ಏನಾಗುತ್ತೆ, ಅದು ಕೇಸ್ ಆಗುತ್ತೆ, ಕೋರ್ಟಿಗೆ ಬರುತ್ತೆ. ಅವನು ಸಾಯಿಸಿದವನಿಗೆ ಮರಣದಂಡನೆಯನ್ನು ಕೊಡುತ್ತೆ ಆ ದೇಶದ ಕೋರ್ಟು. ಆಗ ಏನಾಗುತ್ತೆ, ಕೋರ್ಟ್ನ ಮೊರೆ ಹೋಗ್ತಾರೆ ಆ ಹುಡುಗನ ಮನೆಯವರು. ಮನೆಯವರು ಅಂದರೆ ಒಂದು 4-5 ಜನ ಅಲ್ಲ,
ಆ ಹುಡುಗನ ಸಂಬಂಧಿಕರು ಎಲ್ಲ ಸೇರಿ ಒಂದು 100-150 ಜನ ಹೋಗ್ತಾರೆ, ಕೇಳ್ಕೊಳ್ತಾರೆ. ಆಗ ಕೋರ್ಟ್ ಹೇಳುತ್ತೆ, ನೋಡಪ್ಪ ಅವನ್ನ ಮರಣದಂಡನೆಯನ್ನು ತಪ್ಪಿಸ್ಬೇಕು ಅಂತಂದರೆ ನೀವು ಆ ಹುಡುಗ ಅಂದರೆ ತೀರೋದ್ನಲ್ಲ, ಅಂದರೆ ಕೊಲೆಗೆ ಈಡಾಗಿ ತೀರೋದ್ನಲ್ಲ, ಆ ತಾಯಿ ಹತ್ರ ನೀವು ಹೋಗಿ ಕೇಳ್ಕೊಳ್ಳಿ. ಅವರು ಓಕೆ ಈ ಹುಡುಗನಿಗೆ ಪ್ರಾಣ ಭಿಕ್ಷೆ ಕೊಡಿ ಅಂತಂದರೆ ಆಗತ್ತೆ. ಅಂದರೆ ಇಡೀ ಅಂದರೆ ಸತ್ತೋದ ಹುಡುಗನೂ ದೊಡ್ಡ ಮನೆತನದವನು, ಸಾಯಿಸಿದ ಹುಡುಗನ ಮನೆ ಕಡೆಯವರು ದೊಡ್ಡ ಮನೆತನದವರು. ಅವರು ಹೋಗಿ ಅಷ್ಟೂ ಜನ ಆ ಮನೆಯವರ ಕಾಲಲ್ಲಿ ಬೀಳ್ತಾರೆ. ಇದ್ರ ವಿಡಿಯೋ ನಿಮ್ಗೆ ಸಿಗುತ್ತೆ, ಯಾವುದರಲ್ಲಿ ಇದೇ ಸೋಷಿಯಲ್ ಮೀಡ್ಯಾದಲ್ಲಿ ಸಿಗುತ್ತೆ, ನೋಡ್ಬೋದು ನೀವು. ಬಿದ್ದರೂ ಕೂಡ ಆಗಲ್ಲ. ಅವ್ರಿಗೆ ಏನೇನೋ ಕೊಡ್ತೀನಿ ಅಂತ ಹೇಳ್ತಾರೆ, ಅಂದರೆ ನಮ್ಮ ಇಡೀ ಆಸ್ತಿನೇ ಬರ್ಕೊಡ್ತೀವಿ, ಕೇಳಲ್ಲ. ಅಂದರೆ ಆ ಹುಡುಗನಿಗೆ ಮರಣದಂಡನೆ ಆಗುತ್ತೆ. ಇಂತಹ ಕಠಿಣ ಶಿಕ್ಷೆಗಳು ಇಲ್ಲಿ ಬರಬೇಕು. ಅದೇ ಏನೋ ಹೇಳ್ತಾರೆ ನೋಡಿ, ಇನ್ನೊಂದು ಕತೆ ಕೂಡ ನಾನು ಹೇಳ್ತೀನಿ ನಿಮಗೆ. ಒಂದು ಕ್ರೂರ ಪ್ರಾಣಿಯನ್ನು ನೀವು ಸಾಕಿದ್ರೆ ಅದಕ್ಕೆ ನೀವು ತನ್ನ ಮಾಲೀಕ ಅದೆಲ್ಲ ಗೊತ್ತಾಗಲ್ಲ ರೀ. ನೀವೊಂದು ವಿಡಿಯೋ ನೋಡಿರ್ಬೋದು, ಒಂದು ಹೆಣ್ಣು ಒಂದು ಹೆಬ್ಬವನ್ನು ಮನೇಲಿ ಸಾಕ್ತಾ ಇರ್ತಾಳೆ. ಅದು ಒಂದು ವಾರದಿಂದ ಊಟ ಏನೇ ಕೊಟ್ಟರು ತಿಂತಾ ಇರಲ್ಲ. ಆವಾಗ ಹೆದರ್ಕೊಂಡು ವೆಟ್ರನರಿ ಡಾಕ್ಟ್ರ್ ಹತ್ರ ಆ ಹೆಬ್ಬಾವನ್ನು ತೊಗೊಂಡೋಗಿ ತೋರಿಸಿದಾಗ, ನನ್ನ ಹೆಬ್ಬಾವು ಅಂದರೆ ನನ್ನ ಸಾಕು ಹೆಬ್ಬಾವಿದು, ಅಂದರೆ ನಾವು ನಾಯಿಗಳನ್ನೆಲ್ಲ ಸಾಕ್ತೀವಲ್ಲ ಆ ಥರ ಹೆಬ್ಬಾವನ್ನು ಸಾಕ್ಕೊಂಡಿರ್ತಾಳೆ. ಒಂದು ವಾರದಿಂದ ಏನೂ ತಿಂತಿಲ್ಲ, ನನಗೆ ತುಂಬ ದುಃಖ ಆಗ್ತಿದೆ ಅಂತಂದಾಗ ಒಂದು ಶಾಕಿಂಗ್ ನ್ಯೂಸನ್ನು ಆ ಡಾಕ್ಟ್ರು ಹೇಳ್ತಾರೆ. ಯಾರಿಗೆ? ಈ ಮಹಿಳೆಗೆ. ನೋಡಮ್ಮ, ಅದು ನೀನು ಮಲ್ಕೊಂಡಿದ್ದಾಗ ನೀನು ಸುತ್ತ ಬಂದು ಮಲ್ಕೊಳ್ಳುತ್ತಾ, ನಿನ್ನ ಹತ್ರನೇ ಮಲ್ಕೊಳ್ಳುತ್ತಾ ಅಂತೆಲ್ಲ ಕೇಳ್ತಾರೆ. ಹೌದು. ನಿನ್ನೆ ನೋಡ್ತಿರುತ್ತಾ? ಹೌದು ಅಂದಾಗ, ಅದು ನಿನ್ನ ಹೇಗೆ ತಿನ್ನೋದು ಅನ್ನೋದನ್ನ ಪ್ರಾಕ್ಟೀಸ್ ಮಾಡ್ತಿದೆ. ಇನ್ನೊಂದು 2-3 ದಿವಸ ಬಿಟ್ಟಿದ್ರೆ ನಿನ್ನ ಅದು ತಿನ್ಬಿಡ್ತಿತ್ತು ಅಂತ ಹೇಳ್ತಾರೆ. ಆವಾಗ ಹೆದರ್ಕೊಂಡು ಆ ಹೆಬ್ಬವನ್ನು ಅರಣ್ಯಾಧಿಕಾರಿಗಳಿಗೆ ಒಪ್ಪಿಸಿ ಅದನ್ನು ಕಾಡಲ್ಲಿ ಬಿಡ್ತಾರೆ. ಆ ಪ್ರಶ್ನೆ ನೋಡಿ, ನಾವು ಬಿತ್ತಿದ ವಿಷ ಬೀಜ ನಮ್ಮ ಮೇಲೆ ಪ್ರಯೋಗ ಆಗುತ್ತೆ ಹೊರತು ಬೇರೆ ಯಾರ ಮೇಲೂ ಆಗಲ್ಲ. ಇದನ್ನು ತಿಳ್ಕೊಳ್ಳಿ. ಇಂತಹ ನೇಹಾ ಹಿರೇಮಠ ಅನ್ನೋ ಇನ್ನೂ ಎಷ್ಟೊಂದು ಅಮಾಯಕ ಹೆಣ್ಣು ಮಕ್ಕಳ ಜೀವ ಈ ಥರ ಎಲ್ಲ ಹೋಗಬಾರ್ದು. ಆಮೇಲೆ ನೇಹಾ ಹಿರೇಮಠ ಜೀವನೂ ಹೋಗಬಾರ್ದಿತ್ತು, ಹೋಗಿದೆ. ಆ ಮನೆಯವರಿಗೆ ಆ ದೇವರು ಧೈರ್ಯ ಕೊಡಲಿ, ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ. ಫಯಾಜ್, ನಿನಗೆ ಕಠಿಣ ಶಿಕ್ಷೆ ಆಗಲಿ, ಧಿಕ್ಕಾರವಿರಲಿ ಆ ಫಯಾಜ್ಗೆ.